26/11ನ ಷಡ್ಯಂತ್ರ ಮಾಡಿದಂಥವ್ರು ಇನ್ನೂ ಅನೇಕ ಜನ ನಮ್ಮ ನ್ಯಾಯಾಂಗದ ಕಾರ್ಯಾಚರಣೆಗೆ ಒಳಪಡಬೇಕಾಗಿದೆ. ಅವರು ಎಲ್ಲೆಲ್ಲೋ ಇದ್ದಾರೆ, ತಂಪಾಡಿಗೆ ತಾವು ಆರಾಮಾಗಿದ್ದಾರೆ. ತಹವೂರ್ ರಾಣಾ ಭಾರತಕ್ಕೆ ಬಂದಿಳಿದಿದ್ದಾರೆ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸುದರ್ಶನ್ ಸರ್, ಮುರಳಿ ಸರಿ ಕೇಳಿದಂಥ ಪ್ರಶ್ನೆಯನ್ನೇ ನಾನು ತಮಗೂ ಕೇಳ್ತಾ ಇದ್ದೀನಿ. ಆರ್ ವಿ ಟು ಎಕ್ಸೈಟೆಡ್ ಅಬೌಟ್ ಇಟ್? ಏನೋ ಒಂದು ರೆಗ್ಯುಲರ್ ಬೆಳವಣಿಗೆ ನಡೆದಿದ್ದೀರಿ, ಮೀಡಿಯಾದವ್ರು ಯಾಕೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೇ ತೋರಿಸ್ತಾ ಇದ್ದೀರಿ, ಹಂಗೇನಾದ್ರು ಇದೆಯಾ? ನನಗನ್ನಿಸ್ತಾ ಇದೆ ಒಂದು ಐತಿಹಾಸಿಕ ದಿನ ಇದು ಅಂತ. ಇದೊಂದು ನಿಜವಾಗ್ಲೂ ನೀವು ಹೇಳಿದಾಗೆ ಬಹಳ ದೊಡ್ಡ ಐತಿಹಾಸಿಕ ದಿನ. 17 ವರ್ಷಗಳ ನಂತರ ಅಮೆರಿಕ ಒಬ್ಬ ಭಯೋತ್ಪಾದಕನನ್ನ ಹಸ್ತಾಂತರಿಸುತ್ತೆ ಅಂದ್ರೆ ಇದು ಸಾಧಾರಣ ಮಾತಲ್ಲ. ಹಿಂದಿನಲ್ಲಿ ಹೇಳ್ತಾರೆ, ಸಮಯ ಸೆ ಪೆಹಲೆ ಭಾಗ್ಯ ಸೆ ಅಧಿಕ್ ಕುಚ್ ನಹಿ ಮಿಲ್ತಾ ಅಂತ. ಏ ಸಮಯ ಆಗ್ಯಾ ಹೈ. ಇವಾಗ ಟ್ರಂಪ್ ಬಂದಿದ್ದಾರೆ, ಮತ್ತೆ ಕಶ್ಯಪ್ ಪಟೇಲ್ ಇಂಟೆಲಿಜೆನ್ಸ್ ಚೀಫ್ ಆಗಿದ್ದಾರೆ, ತುಳಸಿ ಗಬರ್ಡ್ ಒಬ್ಬ ನಮ್ಮ NSAದ ಈಕ್ವಿವೆಲೆಂಟ್ ಏನಂತ ಕರಿತೀವಿ, ಅಜಿತ್ ದೋವಲ್ ಅವರ ಈಕ್ವಿವೆಲೆಂಟ್ ಅಲ್ಲಿ ಆಗಿರೋದ್ರಿಂದ ಇದೆಲ್ಲ ಇಕೋಸಿಸ್ಟಮ್ಮು ಈಗ ಫಾರ್ಮ್ ಆಗಿರೋದ್ರಿಂದ ಬಹಳ ಸುಲಭವಾಗಿ ಬಂದ್ರು ಅಂತ ಅನಿಸುತ್ತೆ. ಆದರೆ ಇದು ಬಹಳ ವರ್ಷಗಳ ಸತತ ಪ್ರಯತ್ನದ ನಂತರ ಈಗ ಬರಬೇಕಾಗಿತ್ತು, ಬಂದಿದ್ದಾರೆ. ಆಮೇಲೆ ಇವರಿಂದ ಹಲವಾರು ಸ್ಕೆಲೆಟನ್ಸ್ ವಿಲ್ ಕಮ್ ಔಟ್ ಆಫ್ ದಿ ಕಬರ್ಡ್. ಯಾರ್ಯಾರು ಇದರಲ್ಲಿದ್ರು, ಯಾರ್ಯಾರ ಕೈವಾಡ ಇದೆ ಅಂತ ಇವರ ಮುಖತಃ ಹೇಳ್ತಾರೆ. ಆಮೇಲೆ ಇವರೆಲ್ಲ ಏನ್ ಮಾಡ್ತಾರೆ ನೋಡಿ, ಒಂದು ಹಂತದಲ್ಲಿ ದೇ ವರ್ಕ್ ಆಸ್ ಡಬಲ್ ಏಜೆಂಟ್ಸ್. CIA ಕೆಲಸ ಮಾಡ್ತಿರ್ತಾರೆ, ISIಗೂ ಕೆಲಸ ಮಾಡ್ತಿರ್ತಾರೆ. ಈಗ ಡೇವಿಡ್ ಹ್ಯಾಡ್ಲೆ ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂದ್ರೆ, ಅಫ್ಕೋರ್ಸ್ ಅವರಿಗೆ 35 ವರ್ಷದ ಜೈಲು ಶಿಕ್ಷೆ ಆಗಿದೆ. ಅವರು ಹಿ ವಾಸ್ ಎ ಪ್ರಾಮಿನೆಂಟ್ CIA ಡಬಲ್ ಏಜೆಂಟ್ ಆಲ್ಸೋ. ಸೊ ಹಾಗಾಗಿ ಇವರೊಬ್ಬರಿಂದ ಏನೇನು ನಮಗೆ ಸಿಗುತ್ತೋ ಅದು ಬಹಳ ಪ್ರಮುಖವಾದ ಸಂಗತಿ. ಆಮೇಲೆ ಯಾರ ಕೈವಾಡ, ಸ್ಪೆಷಲಿ ಪಾಕಿಸ್ತಾನದ ISIನ ಕೈವಾಡ. ಈಗೇನು ಮೇಜರ್ಗಳು ಹೆಸರು ಹೇಳಿದ್ರು, ಇವರೆಲ್ಲ ದೇ ಆರ್ ಆಲ್ ಪಾನ್ಸ್. ಬಟ್ ದ ಬಿಗ್ಗೆಸ್ಟ್ ಪಿತೂರಿ ನಡೆಸಿರೋದು ಪಾಕಿಸ್ತಾನದ ISI. ಇದು ಏನಾಗುತ್ತೆ ಅಂದ್ರೆ, ಈಗಾಗಲೇ ನೋಡಿ ಪಾಕಿಸ್ತಾನದವರು ಅವಸರವಾಗಿ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಇವನು ಪಾಕಿಸ್ತಾನಿನೇ ಅಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಅಂತ ಈಗಾಗಲೇ ಪುಕ್ಕಲ್ತನ ಶುರುವಾಗಿದೆ. ಇವರಿಗೆ ವರ್ಲ್ಡ್ ಬ್ಯಾಂಕಿಂದ ಇನ್ ಮುಂದೇನು ಸಿಗಲ್ಲ. ಆಮೇಲೆ IMF ನಿಂದನೂ ಇವರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. FATF ಬ್ಲಾಕ್ ಲಿಸ್ಟ್ ಆಗಿ ಹೋಗ್ತಾರೆ. ಇದೆಲ್ಲ ಪುಕ್ಕಲ್ತನ ಈಗಾಗಲೇ ಶುರುವಾಗಿದೆ. ಆದ್ರೆ ನಮಗೆ ಬೇಕಾಗಿರೋ ಮಾಹಿತಿ ಇವು ನಿಖರವಾಗಿ ಪಾಕಿಸ್ತಾನದ ಯಾರ್ಯಾರು ಇನ್ವಾಲ್ವ್ ಆಗಿದ್ದು ಅಂತ ಹೇಳಿ ಇವರಿಂದ ಬಾಯಿ ಬಿಡಿಸೋಕ್ಕಾಗುತ್ತೆ, ಇವರಿಂದ ಕಕ್ಕಿಸ್ಬೇಕು ಏನೇನೆಲ್ಲ ಮಾಹಿತಿ ಇವರು ಮುಚ್ಚಿಟ್ಕೊಂಡಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.